ಮತ್ತು ಸರ್ಕಾರಿ ನೌಕರ ಸಮಾಜದ ಪರಿವರ್ತನಾ संघಕ್ಕೆ सरकारी कर्नाटक राज्य सरकारी एवं अर्ध सरकारी अनुसूचित जाति और अनुसूचित जनजाति कर्मचारियों के सामाजिक परिवर्तन संघ राज्य केंद्र कार्यालय बीदर की ओर से दिनांक 25 अप्रैल 2026 शनिवार को सरकारी कर्मचारी भवन प्रतापनगर में एक विशेष कार्यक्रम आयोजित किया गया। डॉक्टर बाबा साहेब अम्बेडकर की 135वीं जयंती के अवसर पर सरकारी और अर्ध सरकारी कर्मचारियों की वर्तमान समस्याएं, चुनौतियां और चिंतन विषय पर एक महत्वपूर्ण चर्चा कार्यक्रम रखा गया। इस अवसर पर एसएसएलसी और पीयूसी के 110 प्रतिभाशाली विद्यार्थियों को सम्मानित किया गया। कार्यक्रम में दिव्य सानिध्य एवं उद्घाटनकर्ता के रूप में बनते संघरक्षित वैशाली नगर आनंदूर उपस्थित रहे। कार्यक्रम की अध्यक्षता डॉक्टर अमृत एस मोलकेरे ने की, जो संघ के संस्थापक एवं राज्याध्यक्ष हैं। यह कार्यक्रम सामाजिक जागरूकता बढ़ाने, शिक्षा को प्रोत्साहन देने और कर्मचारियों की समस्याओं पर गंभीर चर्चा के लिए एक महत्वपूर्ण मंच साबित हुआ। ಅದು ಮಂತೇಜಿ ಸಾಹೇಬರು ಕೂಡ ಹೇಳಿದ್ರು, ಅದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಲ್ಲ. ವೆರಿ ಕ್ಲಿಯರ್. ಮರಾಠಿ ಮತ್ತು ಕನ್ನಡ ಭಾಷೆಯಲ್ಲಿ ಇದು ತತ್ಸಮಯ ಆಗುವುದರಲ್ಲಿ ವ್ಯತ್ಯಾಸವಾಗಿದೆ. ಏನು ಹೇಳ್ತಾರೆ ಅಂದ್ರೆ, ಬಹಳ ಜನರಿಗೆ ಏನು ಹೇಳ್ತಾರೆ, ಬಾಬಾಸಾಹೇಬ್ ಏನ್ ಹೇಳ್ತಾರೆ, ಕೇವಲ ಶಿಕ್ಷಣ ಪಡ್ಕೊಳ್ರಿ, ನಂತರ ಸಂಘಟನೆಯನ್ನು ಮಾಡ್ಕೊಳ್ರಿ, DSS ನಂತರ ಹುಡುಗರಿಗೆ ಬೇಸಿಕಲಿ. ಬಟ್ ಬಾಬಾಸಾಹೇಬ್ ಹೇಳಿದ್ರೆ ಟು ಎಜುಕೇಟ್ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಣ ಪಡೆಯುವಂತ, ಶಿಕ್ಷಣ ಕೊಡುವಂತರಾಗ್ರಿ, ಶಿಕ್ಷಣ ಸೌಕರ್ಯಗಳು ಉಂಟಾಗ್ರಿ, ಶಿಕ್ಷಣವನ್ನ ಸಮಾಜಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಪರಿವರ್ತನಾ ಸಂಘ ಅಂತ ನೋಡ್ತೀವಿ, ಇದನ್ನೇ ಹೇಳಿದ್ರು ಬಾಬಾಸಾಹೇಬ್. ಶಿಕ್ಷಣ ಸಂಘಟನೆ ಅಂತ ಹೇಳ್ತಾರೆ, ಎಜುಕೇಟ್ ಅಂದ್ರೆ ಚಳುವಳಿಯನ್ನ ಮುಂದುವರಿಸಿಕೊಂಡು ಹೋಗಿ ಅಂತ. ಅಂದ್ರೆ ಚಳುವಳಿಯನ್ನ ಕಟ್ಟಿ ಅಂತಂದ್ರೆ ಸಾಮಾಜಿಕವಾಗಿ ಎಲ್ಲರನ್ನ ಒಟ್ಟುಗೂಡಿಸಿ, ಎಲ್ಲ ಆರ್ಥಿಕವಾಗಿ ಎಲ್ಲರೂ ಸ್ವಲ್ಪ ಸದೃಢರಾಗಿ ಮೂವ್ಮೆಂಟ್ ಅನ್ನು ತೋಡೋದಕ್ಕೆ ಅವ್ರು ಏನ್ ಹೇಳ್ತಾರೆ, ಎಜುಕೇಟ್ ಅಂತ ಹೇಳ್ತಾರೆ. ಆಮೇಲೆ ಹೋರಾಟ ಅಂತಂದ್ರೆ ಅಂದ್ರೆ ಎಲ್ಲೇ ಸಮಸ್ಯೆಗಳಾದಾಗ ಸಾಮಾಜಿಕ ಕಟ್ಟಕಡೆಯ ಭಾರತದ ಸಂವಿಧಾನದ ಆಶಯ ಕೂಡ ಅಂಬೇಡ್ಕರ್ ಅವರು ಮೊದಲಾದ್ಯತೆ ಅಂದ್ರೆ ಕಟ್ಟಕಡೆಯ ವ್ಯಕ್ತಿಯ ಆ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತದ್ದಾಗಬೇಕು ಅಂತ. ಹಾಗಾಗಿ ಹೋರಾಟ ಅನ್ನೋದನ್ನ ಅದು ಪದ ಕೊಟ್ಟಿದ್ದಾರೆ 1942ರಲ್ಲಿ. ಆ ಭಾಷೆಯಲ್ಲಿ ಅವರು ಕೂಡ ಸಂಘಟನೆಯಲ್ಲಿ ಅದೇ 1922ರಿಂದ 1942 ತನಕನೂ ಈ ಭಾಷೆಯನ್ನು ತಗೊಂಡ್ಬರ್ತಾರೆ. ಸ್ಲೋಗನ್ ಮಾಡಿದ್ರು, ಇವತ್ತು ಹೇಳ್ತಾರೆ ಪದೇ ಪದೇ. ನೌಕರ ಸ್ಥಳ 1952 ಬೆಂಗಳೂರಿಗೆ ನಡೀತಾರವಾ, ನೌಕರ ಸ್ಥಳ ಒಂದು ಸಂಘಟನೆಯಲ್ಲಿ ಬಾಬಾಸಾಹೇಬ್ ಹೇಳ್ತಾರೆ, ನನ್ನ ಸರ್ಕಾರಿ ನೌಕರಸ್ಥರು ಯಾವ ರೀತಿ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಇನ್ನೊಂದೇನು ಹೇಳಿದ್ರು ಸರ್ಕಾರಿ ನೌಕರಸ್ಥರು ಮತ್ತು ಅರೆ ಸರ್ಕಾರಿ ನೌಕರರು ಅಂತ ಹೇಳ್ತಾರೆ. ಅರೆ ನೌಕರಸ್ಥರು ಶಿವಕುಮಾರ್ ಸರ್ ಹೇಳಿದ್ರು, ಅರೆ ನೌಕರಸ್ಥರು ಅಂದ್ರೆ ಪ್ರೈವೇಟ್ ಅಂತ ಹೇಳಿದ್ರು. ಬಟ್ ಅದು ಪ್ರೈವೇಟ್ ಆಗಲ್ಲ. ಪ್ರೈವೇಟ್ ಅಂದ್ರೆ ಅರೆ ಸರ್ಕಾರಿ ಅಂದ್ರೆ ಸರ್ಕಾರದ ಅಧಿಕಾರದಲ್ಲಿ ಸೇವೆಯನ್ನು ಮಾಡೋದಾಗ್ತದೆ. ಅರೆ ಸರ್ಕಾರಿ ಅಂತಂದ್ರೆ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ ನಾವು. ಅಂದ್ರೆ ಸರ್ಕಾರದ ಅಂಗ ಸಂಸ್ಥೆಗಳನ್ನ, ಹೇಗೆ ಉದಾಹರಣೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ KMF ಇದೆ, KEB ಇದೆ, ಹಾಗೆ ಭಾರತ ಸರ್ಕಾರದಲ್ಲಿ CWC ಇದೆ. ಈ ರೀತಿ ಅಂಗ ಸಂಸ್ಥೆಗಳನ್ನ ನಾವು ಅರೆ ಸರ್ಕಾರಿ ಅಂತ ಕರಿತೀವಿ. ಅದರ ಆಚೆಯೂ ಕೂಡ ಸೇರಿಸಿ ಒಂದು ಪದವನ್ನು ಸೇರಿಸಿ ಆ ಸಂಘಟನೆಗೆ ಸ್ವಲ್ಪ ಇದು ಮಾಡಬೇಕು ಅಂತ ನನ್ನ ಅನಿಸಿಕೆ. ಆಮೇಲೆ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು 10 ವರ್ಷದಿಂದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ ಭಾರತ ಸಂವಿಧಾನ ಬೆಂಗಳೂರಿನಲ್ಲಿ. ಅಂಬೇಡ್ಕರ್ ಸಂವಿಧಾನ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ತುಂಬಾ ಅಪಾಯವಿದೆ. ಹೇಗೆ ಅಂತಂದ್ರೆ ಎಲ್ಲ ಮೀಡಿಯಾದಲ್ಲಿ, ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಎಲ್ಲ ಗೂಗಲ್ನಲ್ಲಿ ಹೊಸ ಮನುವಾದಿಗಳು ಏನಂತಾಗ್ತಿದೆ ಅಂದ್ರೆ, ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂತ. TN ರಾವ್ ಅವರು ಬರೆದಿದ್ದಾರೆ, ಕಚ್ಚಾ ಮಸೂದೆಯನ್ನ ತಯಾರು ಮಾಡಿದ್ದಾರೆ. ಕಚ್ಚಾ ಮಸೂದೆ ಅವ್ರು ಮಾಡಿದ್ರು ಸತ್ಯ, ಆದ್ರೆ ಸೆಕ್ರೆಟರಿ ಇದ್ರವರು ನಾನು ಭಾರತ ಸಂವಿಧಾನವನ್ನ
ಲೆವೆಲ್ ಎಲ್ಲ ಒಂದು ಸುಮಾರು 4 ರಾಷ್ಟ್ರಗಳ ಸಂದರ್ಭವನ್ನು ಅಧ್ಯಯನ ಮಾಡಿದ್ದೇನೆ. ಭಾರತದ ಸಂವಿಧಾನದ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂತ ಅನ್ನೋ ಬೇಕಿಲ್ಲ, ಒಂದು 4 ಜನ ಇದ್ದರೆ ಸಾಕು. ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಾವು ನೋಡಿದ್ದೀವಿ. ಆಮೇಲೆ ನೆಹರು ಅದ್ರ ಬಗ್ಗೆ ಹೇಳ್ತಾರೆ, ಏನಂತ ಇವರು ಭಾವಿಸಲ್ಪಡ್ತಾರೆ ಅಂತ. ಅದ್ರ 377 ಕಚ್ಚಾ ಮಸೂದೆ ಮಾಡಿದ್ದು ಸತ್ಯ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮರುಸ್ಮೃತಿ ಇರುವಂತ 22 ಘಟನೆಗಳು ಬಾಬಾ ಸಾಹೇಬ್ ಹೋಗ್ತಾರೆ ಬಿಸಾಕ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬರು ಪರಿಪೂರ್ಣವಾಗಿ 2 ವರ್ಷ 11 ತಿಂಗಳು 18 ತಿಂಗಳ ಕಾಲ ಶುಗರ್ ಬಂದಿದೆ. ಅವಾಗಲೇ ನೆನಪಿರ್ಲಿ, ಶುಗರ್ ಬಾಬಾ ಸಾಹೇಬ್ ಬಂದಿದೆ ಅದೇ ವಯಸ್ಸಲ್ಲಿ. ಅತಿ ಹೆಚ್ಚು ನರಳುತ್ತಾ 2 ವರ್ಷ 11 ತಿಂಗಳು 18 ತಿಂಗಳ ಕಾಲ ಪರಿಶ್ರಮ ಪಟ್ಟಿ ನಾವು ನೀವು ಏನಾದ್ರು ಕುತ್ಕೊಂಡಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ರಕ್ತ ಅಂತ ನಾವು ಹೆಮ್ಮೆ ಹೇಳ್ತೇವೆ. ಆಮೇಲೆ ಇದನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರವರ ದೇವರುಗಳು ಅಂತ ಕರಿತೀವಿ ನಾವು. ಯಾಕಂದ್ರೆ ಉದಾಹರಣೆ ಬರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ರಾಜಕೀಯ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಯಾರ್ಯಾರನ್ನ ಕಟ್ಟಿರ್ತಿ ಅಂಬೇಡ್ಕರ್ ಅಂದ್ರೆ ಆಗ್ತಾ ಇಲ್ಲ ಈ ಒಟ್ಟಾರೆ ಇಡೀ ದೇಶದಲ್ಲಿ. ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರ ಮನೆಗೂ ಅಂಬೇಡ್ಕರ್ ಅಂತ ತಯಾರು ಮಾಡ್ಬೇಕು. ಹೇಗೆ ಅಂದ್ರೆ ಶಿಕ್ಷಣ ಬದುಕೊಡ್ರಿ. ಬೀದರ್ ಜಿಲ್ಲೆ